ಹಿಂದೂ ಧರ್ಮಕ್ಕಿಂತ ಮುಂಚೆ ಬೌದ್ಧ ಧರ್ಮದ ಎಕ್ಸಿಸ್ಟೆನ್ಸ್ ಬಗ್ಗೆ ನೀವು ಹೇಳಿದ್ರಿ. ಹಿಂದೂ ಧರ್ಮದ ಮುಂಚೆ ಅಂತ ಹೇಳಲ್ಲ, ಯಾಕಂದರೆ ನನಗೆ ಸನಾತನ ಧರ್ಮ ಇದು ಹಿಂದೂಕ್ಕಿಂತ ಹಿಂದೆನೇ ಇದ್ದಂಥದ್ದು. ಸೊ ಹಿಂದೂ ಧರ್ಮ ಭಾಳ ಹಿಂದಿಂದು, ಅದರಿಂದಲೇ ಹುಟ್ಟಿದಂಥದ್ದು ಇದು ಆ್ಯಕ್ಚುಲಿ. ಇವಾಗ ಅವನು ನಾಸ್ತಿಕವಾದ ಮಾಡ್ತಾನಲ್ಲ, ಅದು ಆ್ಯಕ್ಚುಲಿ ಮೂಲವಾಗಿ ಹಿಂದೂ ಧರ್ಮದಿಂದೇ ಬರುತ್ತೆ, ಸನಾತನದಿಂದ ಧರ್ಮದಿಂದೇ ಬರುತ್ತೆ ಅದು. ಈ ಬುದ್ಧ ಧರ್ಮ ಅದನ್ನು ಬೇರೆ ರೀತಿಯಲ್ಲಿ ತೊಗೊಂಡು ಹೋಗ್ತಾನೆ ಬುದ್ಧ ಅದನ್ನು. ಅಂದರೆ ಅದು ಏನಾಗುತ್ತೆ ಅಂದರೆ ಅವನಿಗೆ ಇದರಲ್ಲಿ ನಂಬಿಕೆ ಇಲ್ಲ, ವೇದಗಳಲ್ಲಿ ಇದ್ರ ಬಗ್ಗೆ ಹೆಚ್ಚು ನಂಬಿಕೆಗಳಿಲ್ಲ. ಆಮೇಲೆ ಆಚರಣೆ ದೇವರಲ್ಲೇ ನಂಬಿಕೆ ಇಲ್ಲ. ಅಂದರೆ ಬೇರೆನೇ ಆಗ್ಬಿಡುತ್ತೆ. ಒಮ್ಮೆ ದೇವರಲ್ಲಿ ನಂಬಲ್ಲ ನೀವು ಅಂದರೆ ನಿಮ್ಮ ನಿಲುವುಗಳು ಬೇರೆ ಆಗುತ್ತೆ. ಇವಾಗ ನಾವು ಬಸವಣ್ಣನ ತಗೊಂಡ್ರೆ ದೇವರಲ್ಲಿ ನಂಬಿಕೆ ಇದೆ ಬಸವಣ್ಣಂಗೆ. ಬಸವಣ್ಣಂಗೆ ದೇವರನ್ನು ಬಿಡಲ್ಲ, ದೇವರನ್ನು ಇಟ್ಕೊಂಡೇ ಇರ್ತಾನೆ. ಆದರೆ ಜಾತಿಯಲ್ಲಿ ನಂಬಿಕೆ ಇಲ್ಲ ಅನ್ನುವಂಥದ್ದು ಬಸವಣ್ಣಂಥದ್ದು. ಆದರೆ ಬುದ್ಧ ಹಂಗಲ್ಲ, ದೇವರನ್ನೇ ನಂಬಲ್ಲ ಅಂದ್ಬಿಡ್ತಾನೆ. ದೇವ್ರು ನಂಬಲ್ಲ, ಆಮೇಲೆ ನಾನು ದೇವರಲ್ಲ ಅಂತಾನೆ. ನನ್ನ ಪೂಜೆಗೆ ಏನು ಮಾಡಬೇಡಿ, ನಾನು ಮನುಷ್ಯ, ನಾನು ಮತ್ತೇನಾಗಲ್ಲ, ನನ್ನೇನು ಇದು ಮಾಡಬೇಡಿ. ಅದು ಬೇರೆ ಲೆವೆಲ್ಗೆ ಹೋಯ್ತು.